ತಪಸ್ಸು ಕಾಲದ 4ನೆಯ ಭಾನುವಾರ. ಪ್ರವಾದಿ ಸಮುವೇಲನ ಮೊದಲನೇ ಗ್ರಂಥದಿಂದ ವಾಚನ. ಸರ್ವೇಶ್ವರ ಸ್ವಾಮಿ ಸಮುವೇಲನಿಗೆ, ನಾನು ಸೌಲನನ್ನು ಇಸ್ರಾಯೇಲರ ಅರಸನಾಗಿರುವುದಕ್ಕೆ ಅಯೋಗ್ಯನೆಂದು ತಳ್ಳಿಬಿಟ್ಟೆನಲ್ಲವೇ? ನೀನು ಅವನಿಗಾಗಿ ಎಷ್ಟರವರೆಗೆ ದುಃಖಿಸುತ್ತಿರುವೆ? ಕೊಂಬನ್ನು ಎಣ್ಣೆಯಿಂದ ತುಂಬಿಸಿಕೊಂಡು ಬಾ. ನಾನು ನಿನ್ನನ್ನು ಬೆತ್ಲೆಹೇಮಿನವನಾದ ಜೆಸ್ಸೆಯನ ಬಳಿಗೆ ಕಳುಹಿಸುತ್ತೇನೆ. ಅವನ ಮಕ್ಕಳಲ್ಲೊಬ್ಬನನ್ನು ಅರಸನನ್ನಾಗಿ ಆರಿಸಿಕೊಂಡಿದ್ದೇನೆ ಎಂದು ಹೇಳಿದರು. ಸಮುವೇಲನು ಎಲೀಬನನ್ನು ನೋಡಿ ತನ್ನಷ್ಟಕ್ಕೆ, ನಿಶ್ಚಯವಾಗಿ ಸರ್ವೇಶ್ವರ ಅಭಿಷೇಕಕ್ಕೆ ಆರಿಸಿಕೊಂಡವನು ನನ್ನ ಮುಂದೆಯೇ ಇದ್ದಾನೆ ಎಂದುಕೊಂಡನು. ಆದರೆ ಸರ್ವೇಶ್ವರ ಸ್ವಾಮಿ ಸಮುವೇಲನಿಗೆ, ನೀನು ಅವನ ಚೆಲುವಿಕೆಯನ್ನಾಗಲಿ ಎತ್ತರವನ್ನಾಗಲಿ ನೋಡಬೇಡ. ನಾನು ಅವನನ್ನು ತಳ್ಳಿಬಿಟ್ಟಿದ್ದೇನೆ. ಸರ್ವೇಶ್ವರ ಮನುಷ್ಯರಂತೆ ಬಹಿರಂಗದ ತೋರಿಕೆಯನ್ನು ನೋಡುವುದಿಲ್ಲ, ಅಂತರಂಗವನ್ನೇ ವೀಕ್ಷಿಸುತ್ತಾನೆ ಎಂದರು. ಹೀಗೆ ಜೆಸ್ಸೆಯನು ತನ್ನ ಮಕ್ಕಳಲ್ಲಿ 7 ಮಂದಿಯನ್ನು ಅವನ ಬಳಿಗೆ ಬರಮಾಡಿದರೂ ಅವನು, ಸರ್ವೇಶ್ವರ ಇವರನ್ನು ಆರಿಸಿಕೊಳ್ಳಲಿಲ್ಲ ಎಂದು ನುಡಿದನು. ಅನಂತರ ಸಮುವೇಲನು ಜೆಸ್ಸೆಯನನ್ನು, ನಿನ್ನ ಮಕ್ಕಳೆಲ್ಲ ಇಷ್ಟೇ ಮಂದಿಯೋ ಎಂದು ಕೇಳಿದನು. ಅವನು, ಇವರೆಲ್ಲರಿಗಿಂತಲೂ ಚಿಕ್ಕವನು ಒಬ್ಬನಿದ್ದಾನೆ, ಅವನು ಕುರಿ ಮೇಯಿಸುವುದಕ್ಕೆ ಹೋಗಿದ್ದಾನೆ ಎಂದು ಉತ್ತರ ಕೊಟ್ಟನು. ಆಗ ಸಮುವೇಲನು, ಅವನನ್ನು ಇಲ್ಲಿಗೆ ಬರಮಾಡು, ಅವನು ಬರುವವರೆಗೂ ನಾನು ಊಟಕ್ಕೆ ಕುಳಿತುಕೊಳ್ಳಬಾರದು ಎಂದು ಹೇಳಿದನು. ಜೆಸ್ಸೆಯನು ಅವನನ್ನು ಕರೆತರಿಸಿದನು. ಅವನು ಕೆಂಬಣ್ಣದವನು, ಸುಂದರ ನೇತ್ರನು ಹಾಗೂ ನೋಟಕ್ಕೆ ರಮಣೀಯನು. ಸರ್ವೇಶ್ವರ ಸಮುವೇಲನಿಗೆ, ಎದ್ದು ಇವನನ್ನು ಅಭಿಷೇಕಿಸು, ನಾನು ಆರಿಸಿಕೊಂಡವನು ಇವನೇ ಎಂದು ಆಜ್ಞಾಪಿಸಿದರು. ಸಮುವೇಲನು ಎಣ್ಣೆಯ ಕೊಂಬನ್ನು ತೆಗೆದುಕೊಂಡು ಅವನನ್ನು ಅವನ ಸಹೋದರರ ಮಧ್ಯದಲ್ಲಿ ಅಭಿಷೇಕಿಸಿದನು. ಕೂಡಲೇ ಸರ್ವೇಶ್ವರನ ಆತ್ಮವು ದಾವೀದನ ಮೇಲೆ ಬಂದು ನೆಲೆಗೊಂಡಿತು. ಅನಂತರ ಸಮುವೇಲನು ರಾಮಕ್ಕೆ ಹೊರಟು ಹೋದನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕುರಿಗಾಹಿಯಾಗಿರಲು ಕುಂದು ಕೊರತೆಗಳಲ್ಲಿ ಅವನಿಗೆ, ಪ್ರಭು ಕುರಿಗಾಹಿಯಾಗಿರಲು ನನಗೆ ಕುಂದು ಕೊರತೆಗಳಲ್ಲಿ ಅವನಿಗೆ, ಹಸಿರುಗಾವಲುಗಳಲ್ಲೆನ್ನು ತಂಗಿಸುವನು. ತಿಳಿಕೊಳಗಳ ಬಳಿಗೆನ್ನ ಕರೆದೊಯ್ಯುವನು. ಪುನಶ್ಚೇತನಗೊಳಿಸುವನು ನನ್ನ ಪ್ರಾಣವನಾಥ. ಸನ್ಮಾರ್ಗದಲ್ಲಿ ನಡೆಸುವನು ತನ್ನ ನಾಮ ನಿಮಿತ್ತ. ಕಾರ್ಗತ್ತಲ ಕಣಿವೆಯಲ್ಲಿ ನಾ ನಡೆವಾಗಲು ಅಂಜೆನು ಕೇಡಿಗೆ. ನಿನ್ನ ಕುರಿಗೋಲು ಊರುಗೋಲು ಧೈರ್ಯವನ್ನು ತರುವುದೇನಗೆ. ಕಾಣೆನೆಂದಿಗೂ ನಾದಿಗಿಲನು ನೀನಿರಲು ನನ್ನೊಂದಿಗೆ. ಎರಡನೆಯ ವಾಚನ. ಪೌಲನು ಎಫೆಸಿಯರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ನೀವು ಇಂದೊಮ್ಮೆ ಕತ್ತಲುಮಯವಾಗಿದ್ದೀರಿ, ಈಗಲಾದರೂ ಪ್ರಭುವಿನಲ್ಲಿ ಬೆಳಕಾಗಿದ್ದೀರಿ. ಆದ್ದರಿಂದ ಬೆಳಕಿನ ಮಕ್ಕಳಾಗಿ ಬಾಳಿರಿ.
ಕಾರಣ ಸಚ್ಚರಿತೆ, ಸದಾಚಾರ ಮತ್ತು ಸತ್ಯ ಸಂಧತೆ ಇವೆಲ್ಲವೂ ಬೆಳಕಿನ ಕುಡಿಗಳು. ಪ್ರಭುವಿಗೆ ಮೆಚ್ಚುಗೆಯಾದುದು ಯಾವುದೆಂಬುದನ್ನು ಕಲಿತುಕೊಳ್ಳಿರಿ. ನಿಷ್ಪ್ರಯೋಜಕವಾದ ಕತ್ತಲುಮಯ ಕಾರ್ಯಗಳಿಗೆ ಕೈ ಹಾಕದಿರಿ. ಅಂಥವುಗಳನ್ನು ಬಯಲಿಗೆಳೆದು ಖಂಡಿಸಿರಿ. ಆ ಜನರು ಗುಟ್ಟಾಗಿ ಮಾಡುವ ಕೃತ್ಯಗಳು ಹೇಳುವುದಕ್ಕೂ ಅವಮಾನಕರವಾದುವು. ಬೆಳಕು ಬೆಳಗಿಸುವ ವಸ್ತುಗಳೆಲ್ಲವೂ ಕಂಗೊಳಿಸುವವು. ಹೀಗೆ ಕಂಗೊಳಿಸುವುದೆಲ್ಲವೂ ಬೆಳಕಾಗುವುದು. ಆದ್ದರಿಂದ ನಿದ್ರೆ ಮಾಡುವವನೇ ಎದ್ದೇಳು, ಸತ್ತವರನ್ನು ಬಿಟ್ಟು ಬಾ, ಎಚ್ಚೆತ್ತು, ನಿನಗೀವನು ಬೆಳಕನ್ನು ಕ್ರಿಸ್ತನು ಎಂದು ಬರೆಯಲಾಗಿದೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಘೋಷಣೆ. ನಿತ್ಯ ಸೌಭಾಗ್ಯದ ಅರಸರಾದ ಪ್ರಭು ಯೇಸುವೆ, ನಿಮಗೆ ಸ್ತುತಿ ಸಲ್ಲಲಿ. ಯೇಸು ಹೀಗೆಂದರು, ನಾನೇ ಜಗಜ್ಯೋತಿ. ನನ್ನನ್ನು ಹಿಂಬಾಲಿಸುವವನು ಕತ್ತಲಲ್ಲಿ ನಡೆಯುವುದಿಲ್ಲ. ನಿತ್ಯ ಸೌಭಾಗ್ಯದ ಅರಸರಾದ ಪ್ರಭು ಯೇಸುವೆ, ನಿಮಗೆ ಸ್ತುತಿ ಸಲ್ಲಲಿ. ಯೋಹಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ನಡೆದು ಹೋಗುತ್ತಿದ್ದಾಗ ಒಬ್ಬ ಹುಟ್ಟು ಕುರುಡನನ್ನು ಕಂಡರು. ಶಿಷ್ಯರು, ಗುರುದೇವ, ಇವನು ಕುರುಡನಾಗಿ ಹುಟ್ಟಬೇಕಾದರೆ ಅದಕ್ಕೆ ಯಾರ ಪಾಪ ಕಾರಣ? ಇವನದೋ ಅಥವಾ ಇವನನ್ನು ಹೆತ್ತವರದೋ ಎಂದು ಕೇಳಿದರು. ಅದಕ್ಕೆ ಉತ್ತರವಾಗಿ ಯೇಸು, ಇವನ ಪಾಪವಾಗಲಿ ಇವನನ್ನು ಹೆತ್ತವರ ಪಾಪವಾಗಲಿ ಇದಕ್ಕೆ ಕಾರಣವಲ್ಲ. ದೇವರ ಕಾರ್ಯ ಇವನಲ್ಲಿ ವ್ಯಕ್ತವಾಗುವಂತೆ ಹೀಗಾಗಿದೆ. ಹಗಲಿರುವಾಗಲೇ ನನ್ನನ್ನು ಕಳುಹಿಸಿರುವಾತನ ಕೆಲಸವನ್ನು ನಾನು ಮಾಡುತ್ತಿರಬೇಕು. ರಾತ್ರಿ ಆದ ಮೇಲೆ ಯಾರು ಕೆಲಸ ಮಾಡಲಾಗದು. ಜಗತ್ತಿನಲ್ಲಿ ನಾನಿರುವಾಗ ಜಗದ ಜ್ಯೋತಿ ನಾನೇ ಎಂದು ನುಡಿದರು. ತರುವಾಯ ನೆಲದಲ್ಲಿ ಉಗುಳಿ ಮಣ್ಣಿನ ಲೇಪ ಮಾಡಿ ಅದನ್ನು ಕುರುಡನ ಕಣ್ಣಿಗೆ ಲೇಪಿಸಿ, ನೀನು ಸಿಲೋವಾಮಿನ ಕೊಳಕ್ಕೆ ಹೋಗಿ ತೊಳೆದುಕೋ ಎಂದು ಹೇಳಿದರು. ಶಿಲೋವಾಮ್ ಎಂದರೆ ಕಳುಹಿಸಲಾದವನು ಎಂದರ್ಥ. ಅದರಂತೆಯೇ ಆ ಕುರುಡನು ಹೋಗಿ ಕಣ್ಣುಗಳನ್ನು ತೊಳೆದುಕೊಂಡನು. ಹಿಂದಿರುಗಿದಾಗ ಅವನಿಗೆ ಕಣ್ಣು ಬಂದಿತು. ಅವನ ನೆರೆಯವರು ಮತ್ತು ಹಿಂದೆ ಅವನು ಭಿಕ್ಷೆ ಬೇಡುತ್ತಿದ್ದಾಗ ಅವನನ್ನು ನೋಡಿದವರು, ಭಿಕ್ಷೆ ಬೇಡುತ್ತಾ ಕುಳಿತುಕೊಂಡಿದ್ದವನು ಇವನೇ ಅಲ್ಲವೇ ಎಂದು ವಿಚಾರಿಸಿದರು. ಹೌದು, ಅವನೇ ಎಂದರು ಕೆಲವರು. ಇಲ್ಲ, ಇವನು ಅವನಂತೆ ಕಾಣುತ್ತಾನಷ್ಟೇ ಎಂದರು ಇತರರು. ಆ ಕುರುಡನು ನಾನೇ ಅವನು ಎಂದು ತಿಳಿಸಿದನು. ಆಗ ಅವರು, ಹಾಗಾದರೆ ನಿನಗೆ ಕಣ್ಣು ಹೇಗೆ ಬಂತು ಎಂದು ಕೇಳಿದರು. ಅದಕ್ಕೆ ಅವನು, ಯೇಸು ಎಂಬುವರು ಮಣ್ಣಿನ ಲೇಪ ಮಾಡಿ ನನ್ನ ಕಣ್ಣಿಗೆ ಹಚ್ಚಿದರು. ಶಿಲೋವಾಮಿಗೆ ಹೋಗಿ ತೊಳೆದುಕೋ ಎಂದು ಹೇಳಿದರು. ನಾನು ಹೋಗಿ ತೊಳೆದುಕೊಂಡೆ, ನನಗೆ ಕಣ್ಣು ಬಂತು ಎಂದು ಹೇಳಿದನು. ಅದಕ್ಕೆ ಅವರು, ಆತ ಎಲ್ಲಿದ್ದಾನೆ ಎಂದು ವಿಚಾರಿಸಿದರು. ಅವನು ಉತ್ತರವಾಗಿ, ನಾನರಿಯೆ ಎಂದನು. ಆಗ ಆ ಜನರು ಅವನನ್ನು ಫರಿಸಾಯರ ಬಳಿಗೆ ಕರೆದುಕೊಂಡು ಹೋದರು. ಏಕೆಂದರೆ ಯೇಸು ಮಣ್ಣಿನ ಲೇಪವನ್ನು ಮಾಡಿ ಅವನಿಗೆ ಕಣ್ಣು ಕೊಟ್ಟ ದಿನ ಸಬ್ಬತ್ ದಿನವಾಗಿತ್ತು. ಕಣ್ಣು ಬಂದುದು ಹೇಗೆಂದು ಫರಿಸಾಯರು ಅವನನ್ನು ಮತ್ತೆ ಕೇಳಿದರು. ಯೇಸು, ನನ್ನ ಕಣ್ಣುಗಳಿಗೆ ಮಣ್ಣಿನ ಲೇಪವನ್ನು ಹಚ್ಚಿದರು. ನಾನು ಹೋಗಿ ಕಣ್ಣುಗಳನ್ನು ತೊಳೆದುಕೊಳ್ಳುತ್ತಲೇ ನನಗೆ ದೃಷ್ಟಿ ಬಂತು ಎಂದನು ಅವನು. ಫರಿಸಾಯರಲ್ಲಿ ಕೆಲವರು, ಹೀಗೆ ಮಾಡಿದವನು ದೇವರಿಂದ ಬಂದವನಲ್ಲ, ಅವನು ಸಬ್ಬತ್ ನಿಯಮವನ್ನು ಪಾಲಿಸುವುದಿಲ್ಲ ಎಂದರು. ಇತರರು, ಪಾಪಿಯಾದವನು ಇಂಥ ಸೂಚಕ ಕಾರ್ಯಗಳನ್ನು ಮಾಡಲು ಸಾಧ್ಯವೇ ಎಂದರು. ಹೀಗೆ ಅವರಲ್ಲೇ ಭಿನ್ನ ಭೇದ ಉಂಟಾಯಿತು. ಆದ್ದರಿಂದ ಫರಿಸಾಯರು ಆ ಕುರುಡನನ್ನು ಕುರಿತು, ಅವನೇ ನಿನಗೆ ಕಣ್ಣು ಕೊಟ್ಟನೆಂದು ಹೇಳುತ್ತೀಯಲ್ಲ, ಅವನ ಬಗ್ಗೆ ನಿನಗೇನು ಅನಿಸುತ್ತದೆ ಎಂದು ವಿಚಾರಿಸಿದರು. ಅದಕ್ಕೆ ಅವನು, ಅವರೊಬ್ಬ ಪ್ರವಾದಿಯೇ ಸರಿ ಎಂದನು. ಆ ಕುರುಡನು ಹಿಂದೆ ನಿಜವಾಗಿಯೂ ಕುರುಡನಾಗಿದ್ದು ಈಗ ದೃಷ್ಟಿ ಪಡೆದಿದ್ದಾನೆ ಎಂದು ಯಹೂದ್ಯ ಅಧಿಕಾರಿಗಳು ನಂಬಲು ಒಪ್ಪಲಿಲ್ಲ. ಈ ಕಾರಣ ಅವನ ಹೆತ್ತವರನ್ನು ಕರೆಯಿಸಿ, ಇವನು ನಿಮ್ಮ ಮಗನೋ? ಇವನು ಹುಟ್ಟು ಕುರುಡನೋ? ಹಾಗಾದರೆ ಇವನಿಗೆ ಈಗ ಕಣ್ಣು ಬಂದದ್ದು ಹೇಗೆ ಎಂದು ಕೇಳಿದರು. ಅದಕ್ಕೆ ಅವನ ತಂದೆ ತಾಯಿಗಳು,
ಇವನಿಗೆ ದೃಷ್ಟಿ ಬಂದದ್ದು ಹೇಗೆ ಎಂದು ನಮಗೆ ಗೊತ್ತಿಲ್ಲ. ಇವನಿಗೆ ಕಣ್ಣು ಕೊಟ್ಟವರು ಯಾರೆಂದು ನಮಗೆ ತಿಳಿಯದು. ಇವನನ್ನೇ ಕೇಳಿ, ಹೇಗೋ ಪ್ರಾಯದವನಾಗಿದ್ದನಲ್ಲವೇ, ತನ್ನ ವಿಷಯವಾಗಿ ತಾನೇ ಮಾತನಾಡಬಲ್ಲ ಎಂದು ಉತ್ತರಿಸಿದರು. ಅವರು ಹೀಗೆ ಹೇಳಿದ್ದು ಯಹೂದ್ಯ ಅಧಿಕಾರಿಗಳ ಅಂಜಿಕೆಯಿಂದ. ಏಕೆಂದರೆ ಯಾರಾದರೂ ಯೇಸುವನ್ನು ಲೋಕೋದ್ಧಾರಕ ಎಂದು ಒಪ್ಪಿಕೊಂಡರೆ ಅಂಥವರಿಗೆ ಪ್ರಾರ್ಥನಾ ಮಂದಿರದಿಂದ ಬಹಿಷ್ಕಾರ ಹಾಕಬೇಕೆಂದು ಅಧಿಕಾರಿಗಳು ಈ ಮೊದಲೇ ಗೊತ್ತು ಮಾಡಿದರು. ಆದುದರಿಂದಲೇ ಅವನು ಪ್ರಾಯದವನು, ಅವನನ್ನೇ ಕೇಳಿ ಎಂದು ಅವನ ತಂದೆ ತಾಯಿಗಳು ಹೇಳಿದ್ದು. ಅಧಿಕಾರಿಗಳು ಆ ಹುಟ್ಟು ಕುರುಡನನ್ನು ಮತ್ತೆ ಕರೆಯಿಸಿ, ನೀನು ದೇವರ ಮುಂದೆ ಪ್ರಮಾಣ ಮಾಡಿ ಹೇಳು, ಆ ಮನುಷ್ಯ ಪಾಪಿ ಎಂದು ನಮಗೆ ಗೊತ್ತು ಎಂದು ಕೇಳಿದರು. ಉತ್ತರವಾಗಿ ಅವನು, ಅವರು ಪಾಪಿಯೋ ಅಲ್ಲವೋ ನಾನರಿಯೆ, ಆದರೆ ನಾನೊಮ್ಮೆ ಕುರುಡನಾಗಿದ್ದೆ, ಹೀಗಲಾದರೂ ಕಣ್ಣು ಕಾಣಿಸುತ್ತದೆ, ಇಷ್ಟು ಮಾತ್ರ ಬಲ್ಲೆ ಎಂದು ಹೇಳಿದನು. ಅವನು, ನಿನಗೇನು ಮಾಡಿದ? ನಿನಗೆ ಹೇಗೆ ಕಣ್ಣು ಬರಿಸಿದ್ದ ಎಂದು ಅವರು ಮತ್ತೆ ಪ್ರಶ್ನಿಸಿದರು. ಅವನು, ನಿಮಗೆ ಆಗಲೇ ಹೇಳಿದ್ದೇನೆ, ಆದರೆ ನೀವು ನಂಬುವುದಿಲ್ಲ. ಅದನ್ನೇ ಏಕೆ ಮತ್ತೆ ಮತ್ತೆ ಕೇಳುತ್ತೀರಿ? ಅವನ ಶಿಷ್ಯರಾಗಲು ನಿಮಗೆ ಮನಸ್ಸಿದೆಯೇ ಎಂದನು. ಆಗ ಅಧಿಕಾರಿಗಳು ಅವನನ್ನು ಶಪಿಸಿದರು. ನೀನೇ ಅವನ ಶಿಷ್ಯ, ನಾವು ಮೋಶೆಯ ಶಿಷ್ಯರು. ಮೋಶೆಯೊಡನೆ ದೇವರು ಮಾತನಾಡಿದರು ಎಂಬುದನ್ನು ನಾವು ಬಲ್ಲೆವು, ಆದರೆ ಇವನು ಎಲ್ಲಿಯವನೋ ನಾವು ಅರಿಯೆವು ಎಂದರು. ಅದಕ್ಕೆ ಆ ಕುರುಡ, ಏನಾಶ್ಚರ್ಯ, ನನಗೆ ಕಣ್ಣು ಬರಿಸಿದ್ದಾರೆ, ಆದರೂ ಅವನು ಎಲ್ಲಿಯವನೋ ನಾನರಿಯೆವು ಎನ್ನುತ್ತೀರಿ. ದೇವರು ಪಾಪಿಗಳಿಗೆ ಒಗ್ಗೂಡುವುದಿಲ್ಲ. ಯಾರು ಭಕ್ತಿಯಿಂದ ಅವರ ಚಿತ್ತದಂತೆ ನಡೆಯುತ್ತಾರೋ ಅವರಿಗೆ ಒಗ್ಗೂಡುತ್ತಾರೆಂದು ನಮಗೆಲ್ಲ ಚೆನ್ನಾಗಿ ತಿಳಿದಿದೆ. ಹುಟ್ಟು ಕುರುಡನಿಗೆ ಯಾರಾದರೂ ಕಣ್ಣು ಕೊಟ್ಟ ಸುದ್ದಿಯನ್ನು ಲೋಕ ಸೃಷ್ಟಿಯಾದಾಗಿನಿಂದ ಒಬ್ಬರು ಕೇಳಿಲ್ಲ. ಇವರು ದೇವರಿಂದ ಬಂದವರು ಅಲ್ಲದಿದ್ದರೆ ಇಂಥದ್ದೇನನ್ನು ಮಾಡಲಾಗುತ್ತಿರಲಿಲ್ಲ ಎಂದನು. ಆಗ ಫರಿಸಾಯರು, ಪಾಪದಲ್ಲೇ ಹುಟ್ಟಿ ಬೆಳೆದವನು ನೀನು, ನಮಗೆ ಬುದ್ಧಿ ಹೇಳ ಹೊರಟೆಯಾ ಎಂದು ಹೇಳಿ ಅವನನ್ನು ತಳ್ಳಿಬಿಟ್ಟರು. ಹುಟ್ಟು ಕುರುಡನನ್ನು ಹೊರಗೆ ತಳ್ಳಿದ ವಾರ್ತೆ ಯೇಸುವಿನ ಕಿವಿಗೆ ಮುಟ್ಟಿತು. ಯೇಸು ಅವನನ್ನು ಕಂಡು, ನರಪುತ್ರರಲ್ಲಿ ನಿನಗೆ ವಿಶ್ವಾಸವಿದೆಯೇ ಎಂದು ಕೇಳಿದರು. ಅವನು, ಅವರು ಯಾರೆಂದು ತಿಳಿಸಿ ಸ್ವಾಮಿ, ನಾನು ವಿಶ್ವಾಸಿಸುತ್ತೇನೆ ಎಂದನು. ಯೇಸು, ನೀನು ಆತನನ್ನು ಕಂಡಿದೆಯೇ? ನಿನ್ನೊಡನೆ ಮಾತನಾಡುತ್ತಿರುವ ನಾನೇ ಆತನು ಎಂದರು. ಪ್ರಭು, ನಾನು ವಿಶ್ವಾಸಿಸುತ್ತೇನೆ ಎಂದು ಹೇಳುತ್ತಾ ಅವನು ಯೇಸುವಿಗೆ ಅಡ್ಡ ಬಿದ್ದನು. ಆಗ ಯೇಸು, ಕುರುಡರು ಕಾಣುವಂತೆಯೂ ಕಾಣುವವರು ಕುರುಡರಾಗುವಂತೆಯೂ ತೀರ್ಪು ಕೊಡಲೆಂದೇ ನಾನು ಈ ಲೋಕಕ್ಕೆ ಬಂದದ್ದು ಎಂದು ನುಡಿದರು. ಅಲ್ಲಿ ನಿಂತಿದ್ದ ಫರಿಸಾಯರು ಈ ಮಾತನ್ನು ಕೇಳಿ, ಹಾಗಾದರೆ ನಾವು ಕೂಡ ಕುರುಡರೋ ಎಂದು ಪ್ರಶ್ನಿಸಿದರು. ಯೇಸು, ನೀವು ಕುರುಡರೇ ಆಗಿದ್ದರೆ ಪಾಪಿಗಳಾಗುತ್ತಿರಲಿಲ್ಲ, ಆದರೆ ನಮಗೆ ಕಣ್ಣು ಕಾಣುತ್ತದೆ ಎಂದು ಹೇಳಿಕೊಳ್ಳುತ್ತೀರಿ, ಆದ್ದರಿಂದ ನೀವು ಪಾಪಿಗಳಾಗಿದ್ದೀರಿ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಶಾಂತಿಯ ನೀಡಿ ಲೋಕವ ಬೆಳಗಿಸಿ ಮನದಾಳದ ಕತ್ತಲೆಯನ್ನು ದೂರ ಮಾಡಿ, ಕಣ್ಣೀರ ಹನಿಗಳಲ್ಲಿ ಮುಳುಗಿದ ನನ್ನ ಕನಸುಗಳಿಗೆ ಮತ್ತೆ ಹೊಸ ಬೆಳಕು ತೋರಿಸಿ, ಮೌನದ ಹಾದಿಯಲ್ಲಿ ನಡೆಯುವ ಈ ಆತ್ಮಕ್ಕೆ ನಂಬಿಕೆಯ ಸ್ಪರ್ಶ ನೀಡಿರಿ. ನೋವಿನ ನೆರಳಲ್ಲಿ ನಿಂತಿರುವ ಹೃದಯಗಳಿಗೆ ಪ್ರೀತಿಯ ಸೂರ್ಯೋದಯ ಕಾಣಿಸಿ, ಒಡೆದ ಮನಗಳ ಕೂಗನ್ನು ಕೇಳಿ ಮರೆತು ಹೋದ ನಗು ಮರಳಿ ತಂದು ಕೊಡಿ. ಈ ಜಗದ ಕಷ್ಟಗಳ ಸಾಗರದಲ್ಲಿ ಆಶಯ ದೋಣಿಯನ್ನೇ ಹರಿಸಿ,
ಶಾಂತಿಯ ನೀಡಿ ಲೋಕವ ಬೆಳಗಿಸಿ ಕತ್ತಲಿನ ಮಧ್ಯೆ ಕಳೆದು ಹೋದ ಕನಸುಗಳಿಗೆ ನಿಮ್ಮ ಕರುಣೆಯ ಕಿರಣ ತಾಕಿಸಿ ವೇಷದ ಬೆಂಕಿಯಲ್ಲಿ ಸುಟ್ಟಿರುವ ಮನಸ್ಸುಗಳಿಗೆ ಪ್ರೀತಿಯ ಮಳೆ ಸುರಿಸಿ ಬಡವರ ನೋವಿನ ಕಥೆ ಕೇಳಿ ಅವರ ಜೀವನದ ದೀಪ ಹಚ್ಚಿಸಿ ದಿನವೂ ಹೋರಾಡುವ ಜೀವಗಳಿಗೆ ಧೈರ್ಯದ ಶಕ್ತಿ ತುಂಬಿಸಿ ಮೌನದ ಕಣ್ಣೀರು ಒರೆಸುವ ಕೈಯಾಗಿ ನನ್ನ ಬಳಿ ಬನ್ನಿ ಬನ್ನಿ ಒಂಟಿತನದ ಅರಣ್ಯದಲ್ಲಿ ಅಳುವ ಈ ಮನಸ್ಸಿಗೆ ಒಡನಾಟದ ನೆರಳು ನೀಡಿ ಶಾಂತಿಯ ನೀಡಿ ಹೃದಯಗಳಲ್ಲಿ ನೆಲೆಸಿ ಲೋಕವ ಬೆಳಗಿಸಿ ಪ್ರೀತಿಯ ಬೆಳಕಾಗಿ ಉಳಿದುಕೊಳ್ಳಿ ಹಾಳಾದ ಸಂಬಂಧಗಳ ತುಂಡುಗಳನ್ನು ಮತ್ತೆ ಸೇರಿಸುವ ದಾರಿರೀರಿ ನಂಬಿಕೆ ಕಳೆದು ಹೋದ ಆತ್ಮಗಳಿಗೆ ಜೀವಿಸುವ ಅರ್ಥ ತೋರಿಸಿ ಈ ಜೀವನದ ಚಳಿಗಾಲದಲ್ಲಿ ಉಷ್ಣತೆಯ ಸೂರ್ಯನಾಗಿ ಬೆಳಗಿರಿ ಯುದ್ಧದ ಶಬ್ದಗಳು ನಿಂತು ಹೋಗಲಿ ಮನುಷ್ಯರ ನಡುವೆ ಮಮತೆ ಅರಳಿ ಕೋಪದ ಕತ್ತಿಗಳನ್ನು ಇಳಿಸಿ ಕೈ ಕೈ ಹಿಡಿದು ಸಾಗುವ ದಿನ ಬರಲಿ ಶಾಂತಿಯ ನೀಡಿ ಈ ಭೂಮಿಗೆ ಆಶೀರ್ವಾದವಾಗಿ ಇಳಿ ಲೋಕವ ಬೆಳಗಿಸಿ ನಮ್ಮ ಹೃದಯಗಳಲ್ಲಿ ಸದಾ ಉಳಿಯಿರಿ ಕಣ್ಣೀರು ನಗುವಾಗಿ ಮಾರಿಪಡುವ ಆ ಅದ್ಭುತ ಕ್ಷಣ ನೀಡಿರಿ ಒಡೆದ ಕನಸುಗಳು ಅರಳುವ ಹೊಸ ಪ್ರಭಾತ ಕಾಣಿಸಿ ಶಾಂತಿಯ ನೀಡಿ ಲೋಕವ ಬೆಳಗಿಸಿ ನಮ್ಮೊಳಗಿನ ಕತ್ತಲೆಯನ್ನು ದೂರ ಮಾಡಿ ಪ್ರೀತಿಯ ಬೆಳಕಾಗಿ ಸದಾ ಉಳಿಯಿರಿ ಮಳೆಯಾಗಿ ನೀ ಬಂದೆ ಮಳೆಯಾಗಿ ನೀ ಬಂದೆ ನನ್ನ ಮನದ ಮಣ್ಣಿನ ಮೇಲೆ ದಣಿದ ನನ್ನ ಹೃದಯ ತಟ್ಟಿದೆ ತಾನೇ ನಡೆದ ದಾರಿಯಲ್ಲಿ ನಾನು ನಿನ್ನ ಪಾದದ ನೆರಳು ಕಂಡೆನು ಯೇಸುವೆ ನೀನಿಲ್ಲದೆ ಜೀವವಿಲ್ಲ ನೀರುವೆಡೆ ಸ್ವರ್ಗವೇ ಅಲ್ಲಿ ನನ್ನ ಯೇಸುವೆ ನನ್ನ ಪ್ರಾಣವೇ ನೀನೇ ನನ್ನ ನಂಬಿಕೆ ಕಣ್ಣೀರಿನಲ್ಲಿ ಅರಳುವ ಪ್ರಾರ್ಥನೆಯಾದೆ ನೀನೇ ನನ್ನ ಹಾಡು ನನ್ನ ಸಂತೋಷ
ತೀರದಿಂದ ಬಂದೆನು ನಿನ್ನ ಕರಗಳೊಳಗೆ. ವ್ಯಥೆ ನೋವು ನೀ ತೊಳೆದು ಕೃಪೆಯ ಕಣ್ಣಿನಿಂದ ನಗಿದೆ. ಎಲ್ಲವನ್ನೂ ಕಳೆದುಕೊಂಡರೂ ನಾನು ನೀನೇ ನನ್ನೊಂದಿಗಿದ್ದೆ ಯೇಸುವೆ. ಸಾವಿನ ನೆರಳಿನ ದಾರಿಯಲ್ಲಾದರೂ ನೀ ಜೊತೆ ಇದ್ದಿ ಎಂಬ ನಿಶ್ಚಯ ಇದೆ. ನನ್ನ ಯೇಸುವೆ, ನನ್ನ ಪ್ರಾಣನೇ, ನೀನೇ ನನ್ನ ನಂಬಿಕೆ. ಕಣ್ಣೀರಿನಲ್ಲಿ ಅರಳುವ ಪ್ರಾರ್ಥನೆಯಾದೆ. ನೀನೇ ನನ್ನ ಹಾಡು, ನನ್ನ ಸಂತೋಷ. ನೀ ಮರೆಯಲಿಲ್ಲವೆಂದು ತಿಳಿದಾಗ ಹೃದಯ ಕರಗಿತು ಯೇಸುವೆ. ಅನಂತ ನಿನ್ನ ಪ್ರೀತಿ ತುಂಬಿದೆ. ನನ್ನ ಆತ್ಮದೊಳಗೆ ಹರಿದು ಬಂದಿದೆ. ನನ್ನ ಯೇಸುವೆ, ನನ್ನ ಪ್ರಾಣನೇ, ನೀ ರಕ್ಷಕನು ಪ್ರಿಯನೂ ಆಗಿರುವೆ. ದಾರಿಗಳು ಕಠಿಣವಾದರೂ ನಿನ್ನ ಕೃಪೆಯಿಂದ ನಾನು ನಿಲ್ಲುವೆ. ಧನ್ಯವಾದಗಳು ಯೇಸುವೆ, ಧನ್ಯವಾದಗಳು ಯೇಸುವೆ. ನಿನ್ನ ಪ್ರೀತಿ ಸಾಕು ನನಗೆ. ವ್ಯಥೆಯಲ್ಲೂ ಸಂತೋಷದಲ್ಲೂ ನಿನ್ನ ನಾಮವನ್ನು ಹಾಡುವೆನು ನಾನು. ಪ್ರತಿ ಕ್ಷಣವು ಪ್ರತಿ ಗಳಿಗೆ ವಾಕ್ಯದಿ ಆನಂದಿಸು. ಪ್ರತಿದಿನವೂ ಹಗಲಿರುಳು ವಾಕ್ಯವಾತ್ಯಾನಿಸು. ದುಷ್ಟರ ಆಲೋಚನೆಯಂತೆ ನಡೆಯದಿರು ನೀನು. ಪಾಪಾತ್ಮರ ಮಾರ್ಗದಲ್ಲಿ ನಿಲ್ಲದಿರು ನೀನು. ಧರ್ಮ ನಿಂದಿಸೋ ಜನರೊಡನೆ ಕೂರದಿರು ನೀನು. ಧರ್ಮ ನಿಂದಿಸೋ ಜನರೊಡನೆ ಸೇರದಿರು ನೀನು. ಪ್ರತಿ ಕ್ಷಣವೂ ಪ್ರತಿ ಗಳಿಗೆ ವಾಕ್ಯದಿ ಆನಂದಿಸು. ಪ್ರತಿದಿನವೂ ಹಗಲಿರುಳು ವಾಕ್ಯವಾಧ್ಯಾನಿಸು. ಪ್ರತಿದಿನ ವಾಕ್ಯವೋದಿ
ಧ್ಯಾನಿಸುತ್ತಿದ್ದರೆ ನೀನು ನೀರಿನ ಕಾಲುವೆ ಬಳಿಯಲಿ ಬೆಳೆದ ಮರದಂತಿರುವೆ. ನಂಬಿಕೆ ಪರಿಶುದ್ಧತೆಯಲ್ಲಿ ದೃಢವಾಗಿ ನಿಲ್ಲುವೆ. ಆಗ ನಿನ್ ಕಾರ್ಯಗಳೆಲ್ಲ ಸಫಲತೆ ಕಾಣುವುದು. ಪ್ರತಿ ಕ್ಷಣವೂ ಪ್ರತಿ ಗಳಿಗೆ ವಾಕ್ಯದಿ ಆನಂದಿಸು. ಪ್ರತಿದಿನವೂ ಹಗಲಿರುಳು ವಾಕ್ಯವ ಧ್ಯಾನಿಸು. ದುಷ್ಟರ ಆಲೋಚನೆಯಂತೆ ನಡೆಯದಿರು ನೀನು. ಪಾಪಾತ್ಮರ ಮಾರ್ಗದಲ್ಲಿ ನಿಲ್ಲದಿರು ನೀನು. ಧರ್ಮ ನಿಂದಿಸೋ ಜನರೊಡನೆ ಕೂರದಿರು ನೀನು. ಧರ್ಮ ನಿಂದಿಸೋ ಜನರೊಡನೆ ಸೇರದಿರು ನೀನು. ಪ್ರತಿ ಕ್ಷಣವೂ ಪ್ರತಿ ಗಳಿಗೆ ವಾಕ್ಯದಿ ಆನಂದಿಸು. ಪ್ರತಿದಿನವೂ ಹಗಲಿರುಳು ವಾಕ್ಯವ ಧ್ಯಾನಿಸು. ವಾಕ್ಯವ ಲಕ್ಷಿಸದ ದುಷ್ಟ ಜನರೆಲ್ಲ ಗಾಳಿಗೆ ಬಡಿದ ಹೊಟ್ಟಿನಂತಿರುವರು. ವಾಕ್ಯವ ಜಾಣಿಸದ ದುಷ್ಟ ಜನರೆಲ್ಲ ನ್ಯಾಯ ವಿಚಾರಣೆಯಲ್ಲಿ ನಿಲ್ಲಲಾರರು. ಪ್ರತಿ ಕ್ಷಣವೂ ಪ್ರತಿ ಗಳಿಗೆ ವಾಕ್ಯದಿ ಆನಂದಿಸು. ಪ್ರತಿದಿನವೂ ಹಗಲಿರುಳು ವಾಕ್ಯವಾಗಿ ಧ್ಯಾನಿಸು. ಪಾಪಾತ್ಮರು ನೀತಿವಂತರ ಸಭೆಯಲ್ಲಿ ನಿಲ್ಲಲಾರರು. ದೇವರಾದರೋ ನೀತಿವಂತರ ಮಾರ್ಗವ ಲಕ್ಷಿಸುವನು. ಪಾಪಾತ್ಮರು ನೀತಿವಂತರ ಸಭೆಯಲ್ಲಿ ನಿಲ್ಲಲಾರರು. ದೇವರಾದರೋ ನೀತಿವಂತರ ಮಾರ್ಗವ ಲಕ್ಷಿಸುವನು. ಪ್ರತಿ ಕ್ಷಣವೂ ಪ್ರತಿ ಗಳಿಗೆ ವಾಕ್ಯದಿ ಆನಂದಿಸು. ಪ್ರತಿದಿನವೂ ಹಗಲಿರುಳು ವಾಕ್ಯವ ಧ್ಯಾನಿಸು. ದುಷ್ಟರ ಆಲೋಚನೆಯಂತೆ ನಡೆಯದಿರು ನೀನು. ಪಾಪಾತ್ಮರ ಮಾರ್ಗದಲ್ಲಿ ನಿಲ್ಲದಿರು ನೀನು. ಧರ್ಮ ನಿಂದಿಸೋ ಜನರೊಡನೆ ಕೂರದಿರು ನೀನು. ಧರ್ಮ ನಿಂದಿಸೋ ಜನರೊಡನೆ ಸೇರದಿರು ನೀನು. ಪ್ರತಿ ಕ್ಷಣವೂ ಪ್ರತಿ ಗಳಿಗೆ ವಾಕ್ಯದಿ ಆನಂದಿಸು. ಪ್ರತಿದಿನವೂ ಹಗಲಿರುಳು ವಾಕ್ಯವ ಧ್ಯಾನಿಸು. ಪ್ರತಿ ಕ್ಷಣವೂ ಪ್ರತಿ ಗಳಿಗೆ ವಾಕ್ಯದಿ ಆನಂದಿಸು. ಪ್ರತಿದಿನವೂ ಹಗಲಿರುಳು ವಾಕ್ಯವ ಧ್ಯಾನಿಸು.